ಯೂನಿವರ್ಸಿಟಿ ಕ್ಯಾಂಪಸ್ ಅಂದ ತಕ್ಷಣ ಒಂದು ಸ್ವಲ್ಪ ಈ ಸ್ಟೂಡೆಂಟ್ಸ್ ಎಲ್ಲ ಹೊಸದಾಗಿ ಸೇರ್ಕೊಂಡಿರ್ತಾರೆ. ಸೊ ಯೂಶ್ವಲ್ ಆಗಿ ಅಂಥವ್ರಿಗೆಲ್ಲ ಒಂದು ಫ್ರೆಶರ್ಸ್ ಡೇ ಅಂತ ಮಾಡ್ತೀವಿ. ಬಹುಶಃ ಹಳಬರಿಗೂ ನೆನಪಿರ್ಬೋದು, ಹೊಸಬ್ರಿಗೂ ಅದು ಅನುಭವ ಆಗಿರಬೇಕು. ಸೊ ಐ ಡೋಂಟ್ ಕಾಲ್ ದಿಸ್ ಆ್ಯಸ್ ಎ ಪ್ರೆಸ್ ಮೀಟ್, ರಾದರ್ ಐ ವಿಲ್ ಸೇ ಎ ಫ್ರೆಶರ್ಸ್ ಮೀಟ್, ಬಿಕಾಸ್ ನಮ್ಮ ಸಿನಿಮಾದಲ್ಲಿ ಮಾಡಿರುವಂತಹ ಎಲ್ಲ ಯುವಕ ವಿದ್ಯಾರ್ಥಿನಿಯರೆಲ್ಲರೂ ಫ್ರೆಷರ್ಸು. ಸೊ ಐ ಟ್ರೀಟ್ ದಿಸ್ ಆ್ಯಸ್ ಎ ಫ್ರೆಷರ್ಸ್ ಡೇ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಬರಬೇಕಾಗಿತ್ತು. ಅವ್ರಿಗೆ ಶೂಟಿಂಗ್ ಬ್ಯುಸಿ, ಬರೋಕ್ಕಾಗಲ್ಲ ಅಂದರು. ಒಂದು ಬೈಟ್ ಕೊಟ್ಟಿದ್ದಾರೆ ನಮ್ಮ ಈ ವಿದ್ಯಾರ್ಥಿನಿಯರ ಸಿನಿಮಾದ ಬಗ್ಗೆ. ಕ್ಯಾನ್ ಯು ಪ್ಲೇ ದಟ್ ಪ್ಲೀಸ್? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧ್ರುವ ಸರ್ಜಾ. ಇವತ್ತು ಒಂದು ಅದ್ಭುತವಾಗಿರೋ ಪ್ರಾಮಿಸಿಂಗ್ ಟೀಸರ್ ನೋಡಿದೆ. ಸಿನಿಮಾ ಹೆಸರು ವಿದ್ಯಾರ್ಥಿನಿಯರೇ ಅಂತ. ತುಂಬಾನೇ ಕಲರ್ಫುಲ್ ಆಗಿದೆ. ಅಂಡ್ ಆಲ್ಸೋ ನಮ್ಮ ಟೀನೇಜ್ ಎಲ್ಲ ನೆನಪಾಗುತ್ತೆ. ಯಾಕೆಂದ್ರೆ ನಮ್ಮ ಕಾಲೇಜ್ ಡೇಸ್, PU ಡೇಸ್ ನೆನಪಾಗುತ್ತೆ. ಸೊ ಎಲ್ಲ ಸ್ಟೂಡೆಂಟ್ಸು ಡೆಫಿನೆಟ್ ಆಗಿ ರೀಕಲೆಕ್ಟ್ ಮಾಡುವಂಥ ಒಂದು ಈ ಸಿನಿಮಾದಲ್ಲಿ ಹೀರೋ ಆಗಿ ನಮ್ಮ ಅಮರ್ ಅವರು ಅಭಿನಯ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಡೈರೆಕ್ಟ್ ಮಾಡಿರೋದು ನಮ್ಮ ಅರುಣ್ ಅವರು. ನಿಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಟೈಮ್ ತಗೊಂಡು ಮಾಡಿದ್ದಾರೆ ಈ ಸಿನಿಮಾ ಅಂತ. ಅವ್ರೇನೋ ಹೇಳ್ತಾ ಇದ್ರು, ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಟ್ರೈಲರ್ ಯಾಕೆ. ಓಕೆ, ಈ ಯೂನಿವರ್ಸಿಟಿ ಕ್ಯಾಂಪಸ್ ಅಂತಂದರೆ ಯೂಶ್ವಲ್ ಆಗಿ ನಿಮ್ಗೆ ಗೊತ್ತಿದೆ, ಸ್ವಲ್ಪ ತುಂಬ ಸ್ಟೂಡಿಯಸ್ ಆಗಿ ಓದುವಂಥ ಹುಡುಗರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ. ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಅದೇ ಥರ ಸ್ವಲ್ಪ ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡು ತರಲೆ ಮಾಡೋ, ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಆಗಿ ಲೈಫ್ನ ಈಸಿಯಾಗಿ ತೊಗೊಂಡು ಹೋಗುವಂಥ ಸ್ಟೂಡೆಂಟ್ಸು ಇರ್ತಾರೆ. ಸೊ ವಿ ಕ್ಯಾನ್ ಸೇ ದೆಮ್ ಬ್ಯಾಡ್ ಬಾಯ್ಸ್. ಸೊ ಇಂಥ ಬ್ಯಾಡ್ ಬಾಯ್ಸ್ ಎಲ್ಲ ಸೇರಿ ಒಂದು ಸಾಂಗ್ ಮಾಡಿದ್ದಾರೆ. ಸಾಂಗ್ನ ಪ್ಲೇ ಮಾಡ್ಬೋದಾ? ಥ್ಯಾಂಕ್ ಯು. ಆ್ಯಕ್ಚುಲಾಗಿ ಈ ಸಿನಿಮಾನ ಇವರು ಸ್ಟಾರ್ಟ್ ಮಾಡಿದ್ದು ಬರೀ ಕನ್ನಡಕ್ಕೆ ಮಾತ್ರ. ಕನ್ನಡಕ್ಕೆ ಮಾಡಬೇಕು ಅಂತ ಹೇಳಿ ಎಲ್ಲ ಡಿಸೈನ್ ಮಾಡಿಕೊಂಡು ಪೋಸ್ಟರ್ ಲಾಂಚ್ ಮಾಡ್ತಾರೆ. ಮಾಡಿದ್ಮೇಲೆ ಒಂದು ಮಲಯಾಳಂ ಮತ್ತು ತೆಲುಗು ಕಡೆಯಿಂದ ಇವ್ರಿಗೊಂದು ಆಫರ್ ಬರುತ್ತೆ. ಮಾಡ್ತಾಯಿದ್ದೀರಿ, ಏನೋ ಟ್ರೆಂಡಿಂಗ್ ಆಗಿದೆ, ಏನೋ ಹೊಸ ಥರ ಇದೆ, ತೆಲುಗು ಮತ್ತು ಮಲಯಾಳಮಲ್ಲೂ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ. ಇಟ್ಸ್ ಅ ಗ್ರೇಟ್ ಆನರ್. ಸಿನಿಮಾ ಶುರುವಾಗೋಕ್ಕೆ ಮುಂಚೆನೇ ಆಫರ್ ಬರೋದಿದೆಯಲ್ಲ, ಅದು ತುಂಬ ಒಳ್ಳೆ ಸುದ್ದಿ. ಅದು ಇವತ್ತಿನ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ನೋಡಿದ್ರೆ ಈ ಥರದ್ದೊಂದು ಆಫರ್ ಬಂದಿರೋದು ತುಂಬ ಗ್ರೇಟ್ ಅಂತಲೇ ಅನ್ಕೋತೀನಿ. ಸೊ ಹಾಗಾಗಿ ಈ ಸಿನಿಮಾ 3 ಲ್ಯಾಂಗ್ವೇಜಲ್ಲಿ ಆಗಿದೆ. ಸೊ ಅದರದ್ದು ಬ್ಯಾಕ್ ಟು ಬ್ಯಾಕ್ ಈಗ ಟ್ರೈಲರ್ನ ನೋಡೋಣ. 3 ಲ್ಯಾಂಗ್ವೇಜ್ದು ಒನ್ಸ್ ಮೋರ್ ಅಂತ ಹೇಳೋದು ಬೇಡ, ಒಟ್ಟಿಗೆ 3ನೂ ಹಾಕ್ಬೋಣ. ವೆಲ್ಕಮ್ ಬ್ಯಾಂಗ್ಳೂರ್. ಎಲ್ಲರೂ ಟ್ರೈಲರ್ ನೋಡ್ತೀವ? ಏನಾಯಿತು ಸರ್, ಚೆನ್ನಾಗಿತ್ತವ? ओके, जास्ती नन कन्नड़ बल्ला, आई टॉक टू हिंदी. पहले पिक्चर मैंने देखा है और 1 महीने के पहले देखा है, जस्ट फॉर ए कॉमन वॉच. ये पिक्चर देखने के बाद मेरे को बोला ये पिक्चर नॉट इन कन्नड़ा, इट वाज गोइंग फॉर ऑल अदर इंडियन लैंग्वेजेस. सडनली वी प्लान फॉर मलयालम एंड तेलुगु ऑल्सो. कैसे वो यंगस्टर्स का पिक्चर है, बहुत यंगस्टर्स का पिक्चर आया, क्योंकि आइजैक न्यूटन का एक स्टोरी चल रहा है. एवरी एक्शन देयर इज इक्वल एंड ऑपोजिट. फर्स्ट हाफ इज व्हाट हैपेंड, देयर इज इक्वल, then for the opposite side of the movie. This type of movie I am watching the first time, because full boarding school alle children's what happened for their performance in school ಎಲ್ಲ ಜನಕ್ಕೆ ಇಷ್ಟ ಆಗ್ತದೆ. ಅರುಣ್ ಇದು ಮೇಡ್ ಮಾಡ್ತೀನಿ. ಐ ಹ್ಯಾವ್ ಅ ವೆರಿ ಇಂಟ್ರೆಸ್ಟ್ ಟು ವಾಚ್ ದಿಸ್ ಮೂವಿ. On the opening day, I have to go, this producer of it signing this movie Malayalam dubbing rights. We are already, dubbing will be started and songs will be completed. Already one song will be releasing. It's going for a good tendency and good response from the public. So thank you ellaru ee picture theater ಬಂದು ನೋಡಿ. ಥ್ಯಾಂಕ್ ಯು. ಪ್ರಶ್ನೆ ಇದ್ದಾಗಲೂ ಇಲ್ಲಿ ಕೂತ್ಕೊಂಡಿದ್ದಂಥ ಅಥವಾ ನಿಂತಿದ್ದಂಥ ಯಾವುದೇ ಆರ್ಟಿಸ್ಟು
ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂದರೆ ಏನು ಹೇಳಲ್ಲ, ಯಾಕೆಂದರೆ ಡೈರೆಕ್ಟರ್ ಲಾಕ್ ಮಾಡಿರ್ತಾರೆ, ಏನು ಹೇಳಬೇಡಿ ಅಂತ. ಈಗ ಅವರವರು ಪಾತ್ರದ ಬಗ್ಗೆ ಏನಾದ್ರು ಹೇಳ್ಬೋದು ಅನ್ನೋ ಹಾಗಿದ್ರೆ ಮಾತ್ರ ನಾನು ಆರ್ಟಿಸ್ಟ್ನ ಕರೆಸ್ತೀನಿ. ಪ್ಲೀಸ್ ಕಮ್. ಖಂಡಿತ ಸರ್, ಡೆಫಿನೆಟ್ಲಿ. ನೀವು ಏನು ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಹೇಳೋದಕ್ಕೆ ಪರ್ಮಿಷನ್. ಡೈರೆಕ್ಟರ್ ಮೊದಲು ಮಾತಾಡಲ್ಲ? ಸರಿ, ಕ್ಯಾಪ್ಟನ್ ಆಫ್ ದ ಶಿಪ್ ಬನ್ನಿ. ಇಲ್ಲ, ಫಸ್ಟ್ ಆರ್ಟಿಸ್ಟ್ನ ಕರೆದ್ಬಿಟ್ಟು ಒಟ್ಟಿಗೆ ಇಂಟ್ರಾಕ್ಷನ್ ಹೋದರೆ ಬೆಟರ್ ಅನ್ಕೊತೀನಿ. ಬೇಡ, ಪ್ರಶ್ನವ್ರು ಏನಾರು ಇದ್ರೆ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ, ಅವ್ರವ್ರು ಬಂದಾಗ ಅವ್ರವ್ರನ್ನ ಕೇಳಲಿ ಪ್ಲೀಸ್. ಓಕೆ, ಏನಾರ ಕ್ವಶನ್ ಇದೆಯಾ ಸಿನಿಮಾ ಬಗ್ಗೆ? ದಯವಿಟ್ಟು ಕೇಳಿ. ಇಲ್ಲಿಗೆ ಬಂದಿರೋ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ಗೂ, ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಎಲ್ರಿಗೂ ಮನಸ್ಪೂರ್ವಕವಾದ ಧನ್ಯವಾದಗಳು. ನಿಮಗೆ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ, ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ. ಬಿಕಾಸ್ ಆಫ್ ನಿಮಗಿಂತ ಪವರ್ಫುಲ್ ವೆಪನ್ ಏನೂ ಇಲ್ಲ. ಸೊ ಏಕೆಂದರೆ ಇವತ್ತು ಸಿನಿಮಾ ತುಂಬ ಟಫ್ ಇದೆ ಮಾರ್ಕೆಟ್ ಮಾಡೋದು. ಬಿಕಾಸ್ ಆಫ್ ನಿಮ್ಮ ಸಹಾಯ ತುಂಬ ನೆಸೆಸಿಟಿ ಇದೆ. ಹಂಗಾಗಿ ಪ್ಲೀಸ್ ನಿಮ್ಮ ಕೈಲಾದಷ್ಟು ಇದನ್ನು ಶೇರ್ ಮಾಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ. ಎನಿ ಕ್ವಶನ್ಸ್ ಇದ್ದರೆ ಹಾಂ, ಖಂಡಿತ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಐ ಪ್ರೊಫೈಲ್ ಕೇಸಸ್. ಬಿಕಾಸ್ ಆಫ್ ಇದು ಪ್ಯೂರ್ಲಿ ಪೇರೆಂಟ್ಸಿಗೆ ಸಂಬಂಧಪಟ್ಟಿರೋ ಮ್ಯಾಟ್ರಸ್ ತುಂಬ ಇಟ್ಕೊಂಡಿದೆ. ಬಿಕಾಸ್ ಆಫ್ ಏನಂದರೆ, ಎಲ್ರಿಗೂ ನಾವು ಇವತ್ತು ಯೂತ್ಸ್ನ ಬ್ಲೇಮ್ ಮಾಡ್ತಿದ್ವಿ. ಯೂತ್ಸ್ನ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಆ ಲಿಬರರಿ ಕೊಟ್ಟಿರೋದು ಯಾರು ಸರ್? ಆ ಲಿಬರ್ಟಿ ಕೊಟ್ಟಿರೋದು ಯಾರು? ಎವ್ರಿ ಪೇರೆಂಟ್ಸ್. ಸೊ ಇವತ್ತು ಪೇರೆಂಟ್ಸ್ ಇಲ್ಲಾಂದರೆ ಕೈ ತುಂಬ ಅಂದರೆ ನಾವೆಲ್ಲೂ ವರ್ಕಹಾಲಿಕ್ ಆಗಿದ್ದೀವಿ. ಸೊ ಇವತ್ತೆಲ್ಲ ಮಕ್ಕಳಿಗೆ ಏನಂದರೆ ಅವ್ರು ಕೊಡಿಸಿದ ತಕ್ಷಣ ಎಲ್ಲ ಕೊಡಿಸ್ತಾ ಇದ್ದೀವಿ. ಬಟ್ ಕಂಟ್ರೋಲಿಂಗ್ ನಮ್ಮ ಕೈಲಿಲ್ಲ. ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿರೋದು, ಯೂತ್ಸ್ನ ಕಂಟ್ರೋಲ್ ಮಾಡ್ತಿರೋದು ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಇಂಟು ಪೇರೆಂಟ್ಸ್ ಮಧ್ಯೆ ಏನು ಗ್ಯಾಪ್ ಇದೆ, ಆ ಗ್ಯಾಪಿಂದ ಏನೇನು ನೆಗೆಟಿವಿಟಿ ವೈಬ್ಸ್ ಶುರುವಾಗುತ್ತೆ ಅನ್ನೋದೇ ಪಾಯಿಂಟ್ ಸರ್. ಸರ್ ಆಯ್ತು ಸರ್. UA ನೀವು ಅವ್ರು ಕೇಳಬೇಕು. ಏನು ಕೊಟ್ಟಿಲ್ಲ ಸರ್, ಹ್ಯಾಪಿಯಾಗಿ UA ಕೊಡ್ತೀವಿ ಅಂತ ತೊಗೊಂಡಿಲ್ಲ. ಸ್ವಲ್ಪ ನಮ್ಮ ಎಸ್ಪೆಷಲಿ ಕರ್ನಾಟಕ ಸೆನ್ಸರ್ ಬೋರ್ಡಲ್ಲಿ ಸ್ವಲ್ಪ ಬ್ಲಡ್ ಬಂದ್ರೂ ಯೂಬರ್ ಎ ಕೊಟ್ಬಿಡ್ತಾರೆ. ಅದೇ ಆಂಧ್ರದಲ್ಲಿ ನೋಡಿದ್ದೀನಿ, ಒಂದು 25 ಕೊಲೆ ಮಾಡಿದ್ರು ಅದು ಯೂನಲ್ಲೇ ಇರುತ್ತೆ ಅಥವಾ ಯೂಬಾರ್ ಏನಲ್ಲೇ ಇರುತ್ತೆ, ಹೇಗೆ ಹೋಗೋದೇ ಇಲ್ಲ ಅದು. ಬಹುಶಃ ನಮ್ಮ ಸೆನ್ಸಾರ್ ಬೋರ್ಡ್ ಸ್ವಲ್ಪ ಸ್ಪೆಷಲ್. ಸೊ ಇನ್ನೊಂದು ಮೇಜರ್ಲಿ ಏನಂದರೆ, ಇದು ಈ ಕಥೆಯ ಒಂದು ಭಾಗದ ಟ್ರೈಲರ್, ಅಂದರೆ 8 ಸೈಡ್ ಟ್ರೈಲರ್ ಅಂತ ಮಾಡಿದ್ವಿ. ಇನ್ನೊಂದು B ಸೈಡ್ ಟ್ರೈಲರ್ ಇದೆ. ಐ ಥಿಂಕ್ ಇನ್ನೊಂದು 15 days to 20 days ಆದಮೇಲೆ ಇನ್ನೊಂದು ಟ್ರೈಲರ್ನ ನಾನು ರಿಲೀಸ್ ಮಾಡ್ತೀನಿ. ಅದರಲ್ಲಿ ವಿಷಯ ಬೇರೆ, ಇದರ ಆಪೋಸಿಟ್ ವರ್ಷನ್ಸ್ ಇರುತ್ತೆ ಅನ್ನೋದು. ಇಲ್ಲ, ಸಿನಿಮಾ ಒಂದೇ ಪಾರ್ಟು. ಫಸ್ಟ್ ಟೈಮ್ ಅಂದರೆ A ಸೈಡ್ B ಸೈಡ್ ಟ್ರೈಲರ್ ಅಂತ ಮಾಡ್ತಾಯಿದ್ದೀವಿ ಸರ್. ಅಂದರೆ ಏನಂದರೆ, ಯೂಶ್ವಲಿ ಹೊಸ ಆ್ಯಕ್ಟರ್ ಆಗಿರೋದ್ರಿಂದ ನೀಟಾಗಿ ಕ್ಯಾರೆಕ್ಟರೇಷನ್ನು ಪೋರ್ಟ್ರೇಟ್ ಹಾಕಬೇಕು ಪಬ್ಲಿಕ್ಕಿಗೆ ಅಂತ ಹೇಳೋ ವಿಚಾರಕ್ಕಾಗಿ. ಸೊ ಎಲ್ಲ ಡೀಟೇಲಾಗಿ ಹೇಳಬೇಕು. ಬಿಕಾಸ್ ಆಫ್ ನಾನು ಇವಾಗ ಜನನ ಥಿಯೇಟ್ರಿಗೆ ಕರ್ಸೋದಾಗಿಂದ ಅವ್ರಿಗೆ ನೀಟ್ ಪ್ರೆಸೆಂಟೇಷನ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಇಲ್ಲ ಸರ್, ಇನ್ನೂ ಹೋಗಿಲ್ಲ. ಇವಾಗ ಟ್ರೈಲರ್ ಲಾಂಚ್ ಮಾಡಿಕೊಂಡು ಇನ್ನು ಮುಂದೆ ಆ ಜರ್ನಿನ ಶುರು ಮಾಡ್ತೀವಿ. ಒಂದು ಥಿಂಗು, ಮೊದಲನೇದೇನು ಅಂದರೆ, ಇಷ್ಟು ಆಫ್ಟರ್ ನನಗೆ ಸಾಂಗು ಮತ್ತು ಇದಾದಮೇಲೆ ನನಗೆ ತುಂಬ ಬಿಸ್ನೆಸ್ ಎನ್ಕ್ವೈರೀಸ್ ಬಂದಿದೆ. ಫಸ್ಟ್ ಟೈಮ್ ನನಗೆ ಆಶ್ಚರ್ಯ ಆಗ್ತದೆ ಪರ್ಸನಲಿ. ತುಂಬ ಕಡೆ ತೆಲುಗುವಿಂದ ಡಿಸ್ಟ್ರಿಬ್ಯೂಟರ್ಸು ಫೋನ್ ಮಾಡಿದ್ದಾರೆ, ಸೊ ಬಂದು ಸಿನಿಮಾ ತೋರಿಸಿ ಅಂತ. ಅಷ್ಟರ ಮಟ್ಟಿಗೆ ಪಾಸಿಟಿವ್ ವೈಬ್ಸು ಇದೆ ಸರ್. ರಿಲೀಸು ಒನ್ ಮಂತ್ ಅಂದ್ಕೊಂಡಿದ್ದೀನಿ ಸರ್. 1.5 ಮಂತಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಸಿನಿಮಾಗಳು, ಅಕ್ಕಪಕ್ಕ ಸಿನಿಮಾಗಳೇನು ಬರುತ್ತೆ ನೋಡಿಕೊಂಡು. ಪೆನ್ ಡ್ರೈವ್ ಬಿಸಿ ಇದ್ದಾಗಲೇ ಮಾಡಿಬಿಡು. ಪೆನ್ ಡ್ರೈವ್ ಬಿಸಿ ಇಲ್ಲ ಅಣ್ಣ. ಎಲ್ಲ ಯಾವುದೇ TV ಚಾನಲ್ಗೆ ಹೋದ್ರೂ ಬರೀ ಪೆನ್ ಡ್ರೈವ್ ವಿಷಯ ಇದೆ, ನಮಗೆ ಸ್ಪೇಸೇ ಇಲ್ಲ. ಅಲ್ಲ, ನ್ಯೂಸ್ ಚಾನಲಲ್ಲಿ ಸಿನಿಮಾ ಹಾಕಲ್ವಲ್ಲ. ಅಲ್ಲ, ಅಟ್ಲೀಸ್ಟ್ ಮಾತಾಡೋಕ್ಕೆ, ಕರೆಯೋದಕ್ಕೆ, ಬೈಯೋದಕ್ಕೆ, ಒಗೆಯೋದಕ್ಕೆ ಏನಾದ್ರು ಕಾರ್ಯಕ್ರಮ ಬೇಕಲ್ಲ. ಯಾವುದಕ್ಕೂ ಸ್ಪೇಸ್ ಇಲ್ಲ ಅಲ್ಲಿ. ಆಮೇಲೆ ಇನ್ನೇನು ನಾವೆಲ್ಲ ಇನ್ನೂ ವಿದ್ಯಾರ್ಥಿನಿಯರುಗಳಾಗಿರೋದ್ರಿಂದ ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ. ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಕೇಳ್ತೀನಿ ಈಗಲಿನ ಅಡ್ವಾನ್ಸಾಗೆ. ಏಕೆಂದರೆ ಕಲಿಕೆ ಯಾವಾಗಲೂ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಡೈರೆಕ್ಟರ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ಅರವಿಂದ್ ಅವರು ನನ್ನ ವಕೀಲರು ಅಂತ ಕರೀತಾರೆ. ನನ್ನ ವಕೀಲರಲ್ಲ. ಐ ಆಮ್ ನಾಟ್ ಅಡ್ವೊಕೇಟ್ ಬೈ ಪ್ರೊಫೆಷನ್.
ತುಂಬ ಕೇಸ್ ಹಾಕ್ಸ್ಕೊಂಡಿರೋದಕ್ಕೆ ನನ್ನನ್ನು ವಕೀಲರು ಅಂತಾರೆ. 2020ಕ್ಕೆ ಏನು ಕರ್ನಾಟಕದ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆದಾಗ ನಮ್ಮ ಅದು ಹಿಂದೆ 2017 ಕಂಪ್ಲೇಂಟನ್ನು ಇಟ್ಕೊಂಡು CCB ಮತ್ತು NCB ಅವರು ಏನು ಕರ್ನಾಟಕದಲ್ಲಿ ಒಂದು ಮೋರ್ ದೆನ್ 120 ಪೀಪಲ್ಗೆ ನೋಟಿಸ್ ಕೊಟ್ಟು ಡ್ರಗ್ಸ್ ಕನ್ಸಂಪ್ಷನ್ಗೆ ಹಾವಳಿಯಾಗಿ ವಾಟ್ ಇಸ್ ಫೇಮಸ್ಲಿ ಕಾಲ್ಡ್ ಆಸ್ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆಫ್ 2020, ಅದರ ಕಥಾನಾಯಕನೇ ಎಲ್ಲೋ ಒಂದು ಕಡೆ ಈ ಪಿಕ್ಚರಲ್ಲಿ ಬಂದು ಹೋಗುತ್ತೆ. ನನಗೆ ಅರುಣ್ ಅವ್ರು ಬಂದು ಈ ಪಿಕ್ಚರ್ ಹೇಳಿದಾಗ ನಾನು ಆ್ಯಸ್ ಅ ಸೋಷಲ್ ಆಕ್ಟಿವಿಸ್ಟ್ ಏನು ಮಾಡಿದ್ನೋ ಅದರ ತದ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು. ಯಾಕೆಂದರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸರನ್ನು ಸಾಕಿದ್ದೆ, ನನ್ನ ಮಗಳೇ ನನ್ನ ಹಾದಿ ತಪ್ಪು ಹೋಗಿರ್ತಾಳೆ, ಅದರದ್ದೇ ಕಥಾನಾಯಕ. ಈ ಸ್ಟೋರಿ ಡ್ರಗ್ ಸ್ಕ್ಯಾಂಡಲಲ್ಲಿ ಬಂದು ಹೋಗಿರ್ತಕ್ಕಂಥ ಸ್ಟೋರಿ ನಮಗೆ ಅನುಭವ ಆಗಿದೆ. ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ ಸ್ಕ್ಯಾಂಡಲ್ಗೆ ಸಿಕ್ಕಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಕ್ಕಾಕೊಂಡು ಕೊನೆಗೆ ನೇಣಿಗೂ ಶರಣಾಗಿದ್ದಾರೆ. ಅದರ ಒಂದು ಕಥಾನಾಯಕ, ಅದರ ಒಂದು ಎಲೆಯನ್ನು ನನಗೆ ಅರುಣ್ ಎಕ್ಸ್ಪ್ಲೇನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ನು ಅವರು ನನಗೆ ಸಮಜಾಯಿಸಿ ಕೊಟ್ಟಿದ್ದೆ. ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದೇನೆ. ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವ್ರ ಮಗನ್ನ ಸುಧಾರ್ಸಕ್ಕಾಗಿಲ್ಲ, ಸಮಾಜನ ಸುಧಾರ್ಸಕ್ಕಾಗಿಲ್ಲ, ಆ ಥರದ ಪರಿಸ್ಥಿತಿ ನೈಜ ಕತೆಗಳನ್ನು ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ಬೇಕಾದ್ರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ, ಈಗಿನ ಆಧುನಿಕ ತಂದೆ ತಾಯಿಯಂದರಿಗೆ, 2000ದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಂದರು ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ, ನಮ್ಮ ಪೋಷಕರು ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ರು, ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು, ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನ್ರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿ ಆಗ್ತಾ ಇದ್ದಾರೆ ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ. ಎಕ್ಸ್ಟ್ರೀಮ್ಲಿ ಗುಡ್. ಇಟ್ ಈಸ್ ಆ್ಯಕ್ಚುಲಿ 5 years ಅಡ್ವಾನ್ಸ್. ಈ ಥರದ ಒಂದು ಥಾಟ್ ಪ್ರಾಸೆಸನ್ನು ಅರುಣ್ ಯೋಚನೆ ಮಾಡಿದಾಗ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾಯ್ತು. ನಮ್ಮ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ, ಹೇಳುವ ಸಂದೇಶ, ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು. ನನ್ನ ಇಮೇಜ್ಗಿನ್ನ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆ್ಯಂಗಲ್, ಸತ್ಯ ಕಥೆಗಳು, ಜೀವನದಲ್ಲಿ ಆಗಿರ್ತಕ್ಕಂಥ ಕಥೆಗಳನ್ನು ನೀಟಾಗಿ ಬರೆದು ರಿಸರ್ಚ್ ಮಾಡಿರ್ತಕ್ಕಂಥ ಅರುಣ್ ಅಮಕ್ತ ಅವರಿಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ಅದರ ಫ್ರೂಟನ್ನು ನೀವಿಲ್ಲಿ ನೋಡ್ಬೋದು ಟ್ರೈಲರಲ್ಲಿ. ಬರೀ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ, ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ದಿ ಯಂಗ್ಸ್ಟರ್ ಸೈಡ್ ಆ್ಯಂಡ್ ಫ್ರಮ್ ದಿ ಪೇರೆಂಟ್ ಸೈಡ್ ಆ ಶ್ರಮ ಇದೆಯಲ್ಲ, ದಟ್ ಫೈನ್ ಬ್ಯಾಲೆನ್ಸ್ ಅರುಣ್ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್. ಅದಕ್ಕೋಸ್ಕರ ನನ್ನ ಅವರ ಅಭಿನಂದನೆಗಳು. ಈ ಪಿಕ್ಚರನ್ನು ಒಪ್ಪಿ ಕೇಳಿದಷ್ಟು ದುಡ್ಡನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಗೌಡ್ರಾಗಿರ್ಬೋದು, ಹೀಗೆ ಶಿವಲಿಂಗೇಗೌಡರಾಗಿರ್ಬೋದು, ಅದಕ್ಕೆ ಒಂದು ಫ್ರೀ ಫ್ಲೋ ಕೊಟ್ಟು ಒಂದು ಸೂಪರ್ ಮೂವಿ ಮಾಡಿ, ಅಲ್ಲದೆ ಅರುಣ್ ಇರ್ತಕ್ಕಂಥದ್ದು ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ದು ದುಡ್ಡು ಒಂದೇ ಅಲ್ಲ, ಅವ್ರಿಗೆ ಬಿಸ್ನೆಸ್ ತಂದು ಕೊಡುವ ಒಂದು ಏನು ಉದ್ದೇಶ ಮಾಡಿದಾರಲ್ಲ, ಹಿ ಮೈಟ್ ಹ್ಯಾವ್ ಟೇಕನ್ ಸಪೋರ್ಟ್ ಫ್ರಮ್ ಮೀ ಫಾರ್ ಸಮಥಿಂಗ್ ಎಲ್ಸ್, ಯಾವುದೋ ಡಿಸ್ಟ್ರಿಬ್ಯೂಷನ್ ಹೇಗಿರ್ಬೋದು, ಸ್ಯಾಟಲೈಟ್ ಎಲ್ಲ, ಬಟ್ ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಬಿಸ್ನೆಸ್ ಮಾಡಿ ಅವರ ಇನ್ವೆಸ್ಟ್ಮೆಂಟಿಗೆ. ಯಾಕಂದರೆ ನಾವೆಲ್ಲರೂ ಇರೋದು ಪ್ರಾಫಿಟೈಸೇಷನ್. ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಇದು ಯಾವುದು ಕೇವಲ ಧರ್ಮಛತ್ರಕ್ಕೋ ಅಥವಾ ಚಾರಿಟಿಗಲ್ಲ, ಅಥವಾ ಯಾರನ್ನೋ ಲಾಂಚ್ ಮಾಡಬೇಕು ಅನ್ನೋದಲ್ಲ. ಇಟ್ಸ್ ಆಲ್ ಅಬೌಟ್ ಪ್ರಾಫಿಟ್. ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಯೂಟ್ಯೂಬ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಡಿಜಿಟಲ್ ಇಸ್ ಪ್ರಾಫಿಟ್. ಎವ್ರಿಬಡಿ ವರ್ಕ್ಸ್ ಫಾರ್ ಪ್ರಾಫಿಟ್. ಸೊ ಅದರಲ್ಲಿ ಆ ಬಿಸ್ನೆಸ್ ಮಾಡಿಕೊಟ್ಟಿರ್ತಕ್ಕಂಥ ಅರುಣ್ಗೆ, ಹಿ ಹಸ್ ಗಾಟ್ ಬಿಸ್ನೆಸ್ ಸೆನ್ಸ್, ಹಿ ನೋಸ್ ಹೌಸ್ ಟು ಸೆಲ್ ಇಸ್ ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಒಂದು ಲೈಫ್ ಟೈಮಲ್ಲಿ ನನಗೆ ಒಂದು ಪಿಕ್ಚರನ್ನು ಕೊಟ್ಟು, ಅನೇಕ ಪಿಕ್ಚರ್ಗಳಿಗೆ ನನ್ನನ್ನು ಕರ್ಕೊತಾ ಇದ್ರು, ಬಟ್ ನಮ್ಮ ಅನೇಕ ವ್ಯವಹಾರಗಳು CC ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಚೇಂಬರ್ ನಮ್ಮನ್ನು ದೂರ ಮಾಡಿತ್ತು. ಬಟ್ ಅದನ್ನು ಮೀರಿ ಎಲ್ಲವನ್ನೂ ತಳ್ಳಿ ಹಾಕಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಅರುಣ್ ಅವ್ರಿಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ವೆರಿ ಮಚ್. ಬರೀ ಡೈರೆಕ್ಟರ್ ಅಲ್ಲ, ಅವ್ರ ಜೊತೆ ಸೋಮಣ್ಣ, ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ನನಗೆ
ಈ ಥರ ಮಾಡಬೇಕು, ಈ ಥರ ಇಂಪ್ಯಾಕ್ಟ್ ಮಾಡಬೇಕು, ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟು ಹೆಜ್ಜೆನೂ ನಡೆಸಿರೋದು ಮೂವಿ ಇದು. ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ಮನ್ನ ಡೌನ್ ಮಾಡೋದು ಆ ಥರ ಇಲ್ವೇ ಇಲ್ಲ. ನೀನು ನಿನ್ನ ಮನಸ್ಸಲ್ಲಿ ನಿನ್ನ ತಲೆಯಲ್ಲಿ ನೀನು ಹೀರೋ ಆಗಿ ಮಾಡಬೇಕಿದು ಅಂತ ಹೇಳಿದ್ದು ಅದೇ ಥರ ಮಾಡಿರೋದು ಸರ್. ಒಂದು ಸ್ಕೂಲ್ ಸ್ಟೋರಿ ಅಂತ ಅಂದರೆ 2 ಗ್ಯಾಂಗ್ ಇರುತ್ತಲ್ವ, 2 ಗ್ಯಾಂಗ್ ಆಪೋಸಿಟ್ ಇದ್ದಾರೆ ಅಂತ ಅಂದರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೇ. ಈ ಮೂವಿಲೂ ಹಂಗೆ, ನಾನು ಒಳ್ಳೆಯವನೇ, ನನ್ನ ತಲೆಯಲ್ಲಿ ನಾನು ಹೀರೋನೇ, ಅವ್ರಿಗೆ ದುಶ್ಮನ್ ಆಗಿರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನನ್ನ ಕ್ಯಾರೆಕ್ಟರು. ಇನ್ನು ಡೀಟೇಲ್ ಆಗಿ ಮೂವಿಲಿ ಬಂದಾಗ ನೋಡಿ ಎಂಟರ್ಟೈನ್ ಆಗ್ತೀರಾ. ಅದ್ರ ಪ್ರಕಾರ ಫೀಡ್ಬ್ಯಾಕ್ ಕೊಟ್ಟು ದೇರ್ ಇಸ್ ಆಲ್ವೇಸ್ ಲರ್ನಿಂಗ್. ನಾವು ಕಲಿತೀವಿ, ನೀವು ಚಿತ್ರದಿಂದ ಏನಾದ್ರು ಕಲಿತೀರಾ. ಟೇಕ್ ಸಮಥಿಂಗ್ ಪಾಸಿಟಿವ್ ಔಟ್ ಆಫ್ ಇಟ್, ಜಸ್ಟ್ ಲೈಕ್ ಲಾಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮರ್ ಅಂತ. ಸೊ ಈಗಷ್ಟೇ ಟ್ರೈಲರ್ನ ನೋಡಿದ್ರಿ, 3 ಭಾಷೆಯಲ್ಲಿ ನೋಡಿದ್ರಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್, ಮಲ್ಟಿ ಥೀಮ್ ಇರುವಂಥ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ. ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ. ನಾವು 4 ಜನ ಫ್ರೆಂಡ್ಸ್ ಆಗಿರ್ತೀವಿ. ಸೊ PUC ಓದ್ತಾ ಇರ್ತೀವಿ. ನಮ್ಮ ತಂದೆ ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ಬರು ಕೆಟ್ಟ ಪೊಲಿಟಿಷಿಯನ್ ಯಾವ ಲೆವೆಲ್ಗೆ ಕರಪ್ಟೆಡ್ ಆಗಿರ್ತಾರಂದರೆ, ಸ್ವಂತ ಮಗನಿಗೆ ನೀನು ಎಂಥ ಕಚಡ ಕೆಲಸ ಬೇಕಂದ್ರೂ ಮಾಡು, ಎಂಥ ದೊಡ್ಡ ಕ್ರಿಮಿನಲ್ ಬೇಕಂದ್ರೂ ಆಗು, ಎಷ್ಟು ಜನ ಬೇಕಂದ್ರೂ ಮರ್ಡರ್ ಮಾಡು, ಚುಚ್ಚು ತುಳಿ ಏನು ಬೇಕಂದ್ರು, ಎಣ್ಣೆ ಸಿಗರೇಟ್ ಪಬ್ಬು ಕ್ಲಬ್ಬು ಏನು ಬೇಕಂದ್ರೂ ಮಾಡು, ನಿನ್ನನ್ನು ಸಪೋರ್ಟ್ ಮಾಡೋಕ್ಕೆ ನಾನು ಇರ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ನೀನು ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯಾ ಅಷ್ಟು ನನ್ನ ಸಪೋರ್ಟ್ ನಿನಗೆ ಸಿಗತ್ತೆ ಅಂತ ಬೆಳೆಸಿರ್ತಾರೆ. ಸೊ ಈ ಥರ ಒಂದು ಕೆಟ್ಟ ಪೊಲಿಟಿಷಿಯನ್ ಅವರ ಮಗನಾಗಿರ್ತೀನಿ. ಸೊ ನನ್ನ ಭವಿಷ್ಯ ಏನಾಗ್ಬೋದು, ನಾನು ಸಾಯೋವರೆಗೂ ಕೆಟ್ಟವನಾಗೇ ಇರ್ತೀನಾ ಅಥವಾ ಒಳ್ಳೆಯವನಾಗಬಹುದಾ, ಒಳ್ಳೆಯವನಾದರೆ ಹೇಗೆ ಒಳ್ಳೆಯವನಾಗ್ತೀನಿ, ಕೆಟ್ಟವನಾಗೇ ಇದ್ದರೆ ಒಳ್ಳೆಯವನಾಗೋಕ್ಕೆ ಸಾಧ್ಯತೆಯೇ ಇಲ್ವಾ ಅಥವಾ ಹೇಗೆ ಆಗಬಹುದು, ಈ ಎಲ್ಲ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ. ಮತ್ತು ಸಿನಿಮಾ ಫಸ್ಟ್ ಹಾಫು ಕಂಪ್ಲೀಟಾಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಹೋಗುತ್ತೆ. ನಿಮಗೆ ಕಾಲೇಜ್ ಲೈಫ್ ಬರುತ್ತೆ, ಫ್ರೆಂಡ್ಶಿಪ್ ಬರುತ್ತೆ, ಮಾಸ್ ಬಿಲ್ಡಪ್ ಸೀನ್ಸು, ಪಂಚ್ ಡೈಲಾಗು ಆ್ಯಂಡ್ ಕಾಮಿಡಿ, ಲವ್, ರೊಮ್ಯಾನ್ಸ್, ಆ್ಯಕ್ಷನ್, ನೀವು ಏನೇನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ನಿಮಗೆ ಫಸ್ಟ್ ಹಾಫಲ್ಲಿ ಬರುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎನರ್ಜೆಟಿಕ್ ಆಗಿರುತ್ತೆ. ತುಂಬ ಒಂದು ಮಾಸ್ ಸಾಂಗು ಮತ್ತು ಪಾರ್ಟಿ ಸಾಂಗ್ ಅದೆಲ್ಲ ಬಂದು ಫಸ್ಟ್ ಹಾಫಲ್ಲಿ ಬರುತ್ತೆ. ಅದೇ ಸೆಕೆಂಡ್ ಹಾಫ್ ನೋಡಿದ್ರೆ ನೀವು ಕಂಪ್ಲೀಟಾಗಿ ಕಾಂಟ್ರಾಸ್ಟು ಫಸ್ಟ್ ಹಾಫಿಗೆ. ತುಂಬ ಎಮೋಷನ್ಸು ಮತ್ತು ಸೆಂಟಿಮೆಂಟ್ ಮೇಲೆ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಮುಖ್ಯವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು, ಮತ್ತು ಪೇರೆಂಟ್ಸು ಸೊಸೈಟಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು, ಸ್ಟೂಡೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಸೆಲ್ ಫೋನ್ಸು ಟೆಕ್ನಾಲಜಿ ಮಧ್ಯದಲ್ಲಿ ಇರುವಂಥ ಒಂದು ಕಾನ್ಫ್ಲಿಕ್ಟ್ ಮೇಲೆ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎಮೋಷ್ನಲ್ ಆಗಿರುತ್ತೆ ಆ್ಯಂಡ್ ಮೆಲೋಡಿಯಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಹಾಫ್ ಟ್ರೈಲರ್ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಹಾಫ್ ಕಂಪ್ಲೀಟಾಗಿ ಕಾಲೇಜ್ ಲೈಫ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿ ಓಡುತ್ತೆ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟು. ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಡೇಸ್ ಯಾವುದು ಅಂತ ಕೇಳಿದರೆ ಎಲ್ಲರೂ ಹೇಳ್ತೀರಾ ಕಾಲೇಜ್ ಲೈಫ್ ಅಂತಲೇ. ಆ್ಯಂಡ್ ನಮ್ಮ ಹಿಸ್ಟ್ರೀಲಿ ಯಾವ್ಯಾವ ಕಾಲೇಜ್ ಕಂಟೆಂಟ್ ಸಿನಿಮಾಸ್ ಬಂದಿದೆ ಅದೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಸೊ ಕಾಲೇಜ್ ಕಂಟೆಂಟ್ ಒಂದು ಯೂನಿವರ್ಸಲ್ ಕಂಟೆಂಟು, ಎಲ್ಲರಿಗೂ ಇಷ್ಟ ಆಗೋವಂಥ ಕಂಟೆಂಟು. ಸೊ 100% ಹೇಳ್ತೀನಿ, ಫಸ್ಟ್ ಹಾಫಲ್ಲಿ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ. ಸೆಕೆಂಡ್ ಹಾಫಲ್ಲಿ ನೀವು ನಮಗೆ ಎಮೋಷ್ನಲಾಗಿ ಕನೆಕ್ಟ್ ಆಗ್ತೀರಾ. ಆ್ಯಂಡ್ ನನ್ನ ಹೇಳ ಸರ್ ಇನ್ನೂ ಸ್ವಲ್ಪ ಆ್ಯಂಡ್ ನನ್ನ ಕ್ಯಾರೆಕ್ಟರೈಸೇಷನ್ ಮತ್ತು ನನ್ನ ಆ್ಯಕ್ಟಿಂಗ್ ಪ್ರಿಪರೇಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಂದ್ರೆ, ನಾನೊಬ್ಬ ರಂಗಭೂಮಿ ಕಲಾವಿದ. ಬೆಂಗಳೂರಲ್ಲಿ ಸುಮಾರು ಥಿಯೇಟರ್ ಟೀಮ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 150-200 ನಾಟಕಗಳು ಮಾಡಿದ್ದೀನಿ. ಆ್ಯಂಡ್ ಕ್ರೈಸ್ಟ್ ಕಾಲೇಜಲ್ಲಿ BA ಇನ್ ಥಿಯೇಟರ್ ಸ್ಟಡೀಸ್ ಅಂತ ಒಂದು ಕೋರ್ಸ್ ಮಾಡಿದೆ. ಸೊ ಅಲ್ಲಿ ನನ್ನ ಡಿಗ್ರಿನ ಮುಗಿಸ್ಕೊಂಡೆ. ಅದಾದಮೇಲೆ ರಂಗಶಂಕರದಲ್ಲಿ 3 ವರ್ಷ ಇಂಟರ್ನ್ಶಿಪ್ ಮಾಡಿದೆ. ಆ್ಯಂಡ್ ನೀನಾಸಂ ಕೂಡ ಹೋಗಿ ಅಲ್ಲಿ ನನ್ನ ವರ್ಕ್ಶಾಪ್ ಮಾಡಿದೆ. ಸೊ ಇಷ್ಟು ಕಡೆಯಿಂದ ನಾನು ಏನೇನು ಆ್ಯಕ್ಟಿಂಗ್ ಸ್ಕಿಲ್ಸ್ ಕಲ್ತಿದ್ದೀನಿ ಅದೆಲ್ಲ ಇವತ್ತು ನನ್ನ ಪಾತ್ರದ ಮೇಲೆ ನೀವು ನೋಡ್ಬೋದು. ಸೊ ನಿಜವಾಗ್ಲೂ ಮತ್ತು ಕಂಪ್ಲೀಟ್ ಸಿನಿಮಾದಲ್ಲಿ ಇವಾಗ ಒಂದು ಸ್ಕ್ರಿಪ್ಟ್ ಓದಿದಾಗ ಹೇಗೆ ಓದಿ ಅನಲೈಸ್ ಮಾಡ್ಕೋಬೇಕು, ಆ್ಯಂಡ್ ಆ ಸ್ಕ್ರಿಪ್ಟಲ್ಲಿರೋ ಮೇಯ್ನ್ ಕಾನ್ಫ್ಲಿಕ್ಟ್ ಏನು, ಒಂದು ಸೀನ್ ಇನ್ನೊಂದು ಸೀನಿಗೆ ಹೇಗೆ ಲೀಡ್ ಮಾಡುತ್ತೆ, ಆ್ಯಂಡ್ ಪ್ರತಿ ಸೀನಲ್ಲಿ ಎಮೋಷನ್ಸ್ ಹೇಗೆ ಚೇಂಜ್ ಆಗ್ತಾನೆ ಇರಬೇಕು, ಆ್ಯಂಡ್ ಒಂದು ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಸಿನಿಮಾ ಹೇಗೆ ಕ್ಯಾರಿ ಮಾಡಬೇಕು, ಇದೆಲ್ಲ ನನಗೆ ರಂಗಭೂಮಿ ಹೇಳ್ಕೊಟ್ಟಿದೆ. ಅದೆಲ್ಲ ಬಂದು ನಾನು ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ.
ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅರುಣ್ ಸರ್ ಕೂಡ ನಮಗೆ ವರ್ಕ್ಶಾಪ್ ಮಾಡಿದ್ರು, ಫೈಟ್ ಕ್ಲಾಸಿಗೆ ಕಳಿಸಿದ್ರು, ಡಾನ್ಸ್ ಕ್ಲಾಸಿಗೆ ಕಳಿಸಿದ್ರು. ನಾನು ಕೂಡ ಜಿಮ್ನಾಸ್ಟಿಕ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಟ್ರೈನಿಂಗು ಪ್ರಾಕ್ಟೀಸ್ ಆದಮೇಲೆ ನಾವು ಈ ಸಿನಿಮಾನ ಶೂಟ್ ಮಾಡೋಕ್ಕೆ ಲೊಕೇಶನ್ಗೆ ಹೋಗಿದ್ದು. ಸೊ ತುಂಬ ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ, ಇಷ್ಟಪಟ್ಟು ಕಷ್ಟಪಟ್ಟಿರುವಂಥ ಒಂದು ಸಿನಿಮಾ ಇದು. ನಾನು ಮಾತ್ರ ಅಲ್ಲ, ಇಡೀ ತಂಡ ಕೂಡ 100% ಎಫರ್ಟ್ ಹಾಕಿದೆ. ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಆ್ಯಂಡ್ ಆಡಿಯನ್ಸಿಗೆ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಇಂಥ ಒಂದು ವಿಜುವಲ್ ಟ್ರೀಟ್ ಇರುವಂಥ ಒಂದು ಸಿನಿಮಾನ ಮಿಸ್ ಮಾಡಬೇಡಿ. ಅದು ರಿಲೀಸ್ ಆಗಿದ ತಕ್ಷಣ ದಯವಿಟ್ಟು ಹೋಗಿ ನೋಡಿ ಈ ಸಿನಿಮಾನ. ಆ್ಯಂಡ್ ಸಿನಿಮಾ ಎಲ್ಲರೂ ನೋಡುವಂಥ ಒಂದು ಸಿನಿಮಾ. ಸೊ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಡು ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಬಿಕಾಸ್ ನೀವು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟು ನಮ್ಗೆ ಯಾರೂ ಇಲ್ಲ, ಯಾರಿಗೂ ಇಲ್ಲ. ಸೊ ಇಲ್ಲ, ಇಷ್ಟೊಂದು ಮಾತಾಡ್ತಾ ಇದೆಯಾ, ಸೈಡ್ ಬಿ ಬಂದಾಗ ಮತ್ತೆ ಮಾತಾಡಬೇಕು, ಇದು ರಿಪೀಟ್ ಆಗಬಾರ್ದು. ಮುಗಿಸ್ತೀನಿ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಖ್ಯವಾಗಿ ನಮ್ಮ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದಿಸಿ ಬೆಳೆಸಿ ಹೊಸ ಕಲಾವಿದರನ್ನ, ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ. ಸೊ ಹೊಸ ಕಲಾವಿದರನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಈ ಮೂವಿಲಿ ನನ್ನ ರೋಲ್ ಬಂದು ನಿವೇದಿತಾ. ನನ್ನ ರೋಲ್ ನೇಮ್ ನಿವೇದಿತಾ. ಸೊ ಹೇಗೆ ಅಂದರೆ ತುಂಬ ಬ್ಯಾಡ್ ಗರ್ಲ್ ಆಗಿರ್ತೀನಿ. ಲೈಕ್ ನನಗೆ ನನ್ನ ಮೊಬೈಲೇ ಪ್ರಪಂಚ, ಮೊಬೈಲ್ ಬಿಟ್ಟು ಏನೂ ಇರೋದಿಲ್ಲ. ಅಪ್ಪ ಅಮ್ಮನೂ ನನಗೆ ಕೇರ್ ಮಾಡ್ತಿರಲ್ಲ, ಹೆಂಗಾದರೂ ಇರೋ ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ನಾನು ಹಂಗೆ ಇರ್ತೀನಿ. ನನ್ನ ಮೊಬೈಲೇ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ, ಅದರಿಂದ ಏನೇನು ಕೆಟ್ಟದಾಗತ್ತೆ. ಸೊ ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್, ವೀಡಿಯೋಸ್, ಫೋಟೋಸ್, ಸೋಷಿಯಲ್ ಮೀಡಿಯಾಸ್ ಯಾವಾಗಲೂ ಅದರಲ್ಲೇ ಇರ್ತೀನಿ. ಸೊ ಅದರಿಂದ ಏನೇನು ಕೆಟ್ಟದಾಯಿತು, ನಾನು ಆ ಒಂದು ಸೋಷಿಯಲ್ ಮೀಡಿಯಾ ಜೋಶಲ್ಲಿ ಲೈಕ್ ಪರ್ಸ್ನಲ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಫೋನಲ್ಲಿ ಇರುತ್ತೆ. ಸೊ ಆ ಪರ್ಸ್ನಲ್ ವೀಡಿಯೋಸ್ ನನ್ನ ಫೋನ್ ಸಡನ್ನಾಗಿ ಕಳೆದೋಗುತ್ತೆ. ನನಗೆ ತುಂಬ ಗಾಬರಿ ಆಗಿರುತ್ತೆ, ಎಲ್ಲೋಯ್ತಪ್ಪ, ಏನಾಯಿತು. ಎಕ್ಸ್ಪೆಷಲಿ ಓಕೆ, ನಾವು ರಿಚೆಸ್ಟ್ ಪೀಪಲ್ ಆದರೆ ಹೆಂಗಾದರೂ ಮ್ಯಾನೇಜ್ ಮಾಡ್ಕೊತಾರೆ. ಅದೇ ಒಬ್ಬರು ಏನೂ ಇರಲ್ಲ, ಯಾರ್ದು ಹೆಲ್ಪ್ ಇರಲ್ಲ, ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದರಿಂದ ಅನ್ನೋದು ಎಲ್ಲ ಈ ಮೂವಿಲಿದೆ. ಸೊ ಐ ಹೋಪ್ ಲೈಕ್ ಎಲ್ಲರೂ ಕಲ್ತ್ಕೊಳ್ಬೋದು ಈ ಮೂವಿಯಿಂದ ಏನೇನು ಆಗುತ್ತೆ, ಅದರಿಂದ ನಾವೇನೇನು ಸಫರ್ ಪಡ್ತೀವಿ ಅಂತ. ಆ್ಯಂಡ್ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡಬೇಕು ಅನ್ನೋದು ಈ ಮೂವಿಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು. ಎಲ್ಲರೂ ನೋಡಬೇಕು, ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಈ ಮೂವಿನಲ್ಲಿ ರಮ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಫಸ್ಟ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಂಗೆ ಮಾಡು, ಹಿಂಗೆ ಮಾಡು, ತಲೆ ಚಚ್ಕೋ, ಅಳು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಮನ್ಸೊಳಗಡೆ ಯಪ್ಪಂಗೆ ಏನಾಗಿದೆ ಹಿಂಗಲ್ಲ ಅಂತಂದರೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಬಟ್ ಇವತ್ತು ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು ಸರ್, ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಪಕ್ಕಾ ಬ್ಯಾಡ್ ಗರ್ಲ್ ಅಂದರೆ ನನ್ನ ಕ್ಯಾರೆಕ್ಟರು. ನಾನು ನಿಜ ಜೀವನದಲ್ಲಿ ತುಂಬ ಒಳ್ಳೆ ಹುಡುಗಿ, ತುಂಬ ಇನ್ನೋಸೆಂಟು. ಅದ್ರ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ನಾನು ಫಿಲಮಲ್ಲಿ ಕಾಣಿಸ್ಕೊಂಡಿದ್ದೀನಿ. ಫುಲ್ ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ. ಆ್ಯಂಡ್ ತುಂಬ ಕಾಟ ಕೊಡ್ತೀನಿ ಸರ್, ನಾನು ತುಂಬ ರ್ಯಾಗ್ ಮಾಡ್ತೀನಿ, ಫುಲ್ ಚಿತ್ರಹಿಂಸೆ ಕೊಡ್ತೀನಿ, ಆ ಥರ ಒಂದು ಕ್ಯಾರೆಕ್ಟರು. ನಮ್ಮಪ್ಪ ಪೊಲೀಸ್ ಬೇರೆ. ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ, ಬೇರೆಯವ್ರನ್ನೆಲ್ಲ ಕಳ್ಳರ ಥರ ಬೆಳೆಸಿರ್ತಾರೆ. ನಾನು ಪಕ್ಕ ಕಳ್ಳನ ಮಗಳ ಥರ ಬೆಳೆದಿರ್ತೀನಿ. ಸೊ ಆ ಥರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಫುಲ್ ಫೈಟಿಂಗ್ ಎಲ್ಲ ಮಾಡಿದ್ದೀನಿ, ಚೆನ್ನಾಗಿ ಹೊಡೆದಿದ್ದೀನಿ, ಹಾಗೆ ಓಡಿಸ್ಕೊಂಡಿದ್ದೀನಿ ಕೂಡ. ಸೊ ಆಫ್ಟರ್ ಮೈ ಡಾನ್ಸ್ ಕೆರಿಯರ್ ನನಗೆ ಆ್ಯಕ್ಟಿಂಗ್ ಕಡೆ ಕರ್ಕೊಂಡ್ಬಂದಿದ್ದೆ ಅರುಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಟಿಂಗ್ ಅಂದರೆ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ, ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮನೋಜ್ ವಿವಾನ್ ಅಂತ. ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು. ಹಾಗೆ 3 ವೀಕ್ಸ್ ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯಿತು. ಅದು ಕೂಡ ಎಲ್ಲೆಡೆ ಅದ್ಭುತವಾದಂಥ ಪ್ರತಿಕ್ರಿಯೆ ಬರ್ತಿದೆ. ಸೊ ಅದಕ್ಕೂ ತುಂಬ ಖುಷಿ ಆಯಿತು. ಸೊ ನಿನ್ನೆ ಮದರ್ಸ್ ಡೇ ಇತ್ತು, ಬಟ್ ನಾನು ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ. ನನಗೆ ವಿಶ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಅಮ್ಮ ನನ್ನ ಕರೆಕ್ಟಾಗಿ ಬೆಳೆಸಿಲ್ಲ ಸರ್. ಕರೆಕ್ಟಾಗಿ ನಮ್ಮಮ್ಮ ಫಸ್ಟ್ ಅವ್ರು ಕರೆಕ್ಟಾಗಿದೆ ಥರ ನಾನು ಕರೆಕ್ಟಾಗಿ ಬೆಳೆಯೋಕ್ಕೆ. ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟಿಷಿಯನ್. ಮಿಡ್ ನೈಟ್ ಅನ್ನಂಗಿಲ್ಲ, ಡೇ ಅನ್ನಂಗಿಲ್ಲ, ಪಬ್ಬು, ಬಾರು, ರೆಸ್ಟೋರೆಂಟ್ ಎಲ್ಲಿ ನೋಡ್ರು ನಮ್ಮ ಅಮ್ಮಂದೇ ಮೀಟಿಂಗು. ಇನ್ನು ನಾನು ಅವ್ರ ಮಗಾಗಿ ನಾನು ಎಷ್ಟು ಮಾತ್ರ ಮಾಡ್ತೀನಿ. ಸೊ ನನ್ನ ಗ್ಯಾಂಗು, ನಾವು ಮಾಡದಿರೋ ಕೆಲಸ ಇಲ್ಲ, ನಾವು ಹೋಗ್ದಿರೋ ಜಾಗ ಇಲ್ಲ, ಲುಚ್ಚ, ಲೋಫರ್, ಲಫಂಗ ಎಲ್ಲ ಕೆಲಸನೂ ನಾವು ಮಾಡಿದ್ದೀವಿ. ಸೊ ಇದಕ್ಕೆಲ್ಲ ಧೈರ್ಯ ಏನು ಗೊತ್ತಾ? ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊತಾರೆ, ದುಡ್ಡಲ್ಲಿ ಎಲ್ಲರೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮಗೆ. ಯಾವನು ನಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮಗೆ. ಇದು ನಮ್ಮ ಸಿನಿಮಾ ಕ್ಯಾರೆಕ್ಟ್ರು, ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ.
ಎಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟ್ರಿಗೆ ಇಂಥ ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಡೈರೆಕ್ಟ್ರ್ ವಿಷನ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರ್ ಶ್ರಮಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರು, ಅದಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ, ರುದ್ರಮ್ಮ ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ನಮ್ಮ ಇ ಪಿ ಶ್ರೀಕಾಂತ್ ಸರ್ ಕೂಡ, ನಮ್ಮ ಕ್ಯಾಮ್ರಾಮನ್ ನಮ್ಮ DOP ಕುಮಾರ್ ಗೌಡ ಅವರು ಮತ್ತು ಅರುಣ್ ಸುರೇಶ್ ಸರು, ಆ್ಯಂಡ್ ನಮ್ಮ ಎಡಿಟ್ರು ಪವನ್ ಗೌಡ, ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್. ನಮ್ಮ ಮೇಕಪ್ ಆರ್ಟಿಸ್ಟ್ ನಾನು ಮರೆಯಂಗೆ ಇಲ್ಲ, ನಮ್ಮ ಮಂಜಣ್ಣ. ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಐಟ್ ಮಂಜು ಮಾಸ್ಟರ್, ಮೋಹನ್ ಮಾಸ್ಟರ್, ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ಇವತ್ತಿಲ್ಲಿ ಪರದೆ ಮೇಲೆ ಮಾತಾಡ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಕೂಡ ಮೀಡಿಯಾದವರು, ಎಲ್ಲ ಮೀಡಿಯಾದವರು ಮತ್ತು ಪತ್ರಕರ್ತರು, ಯೂಟ್ಯೂಬರ್ಸ್ ಆ್ಯಂಡ್ ಎಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ನಮ್ಮನ್ನು ಇವತ್ತು ತನಕ ಕೈ ಹಿಡಿದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿದ್ದೀರಾ. ಇದೇ ರೀತಿ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಕೊಡ್ತಾ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಲೈಕ್ ಸಿನಿಮಾದವ್ರಿಗೆ ಆ್ಯಂಡ್ ಜನಕ್ಕೆ ಮಧ್ಯದಲ್ಲಿರುವಂಥ ಕನೆಕ್ಟಿವಿಟಿ ಅನ್ನೋ ಸೇತುವೆನೇ ನೀವುಗಳು. ಸೊ ನೀವು ಪವರ್ಫುಲ್ಲಾಗಿ ನಮಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್, ನಿಮ್ಮ ಸಹಕಾರ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವ್ರಿಗೂ, ಡಿಜಿಟಲ್ ಮೀಡಿಯಾದವ್ರಿಗೂ ಮತ್ತು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ, ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರ ಶುರು ಆಗ್ಬೇಕಾದ್ರೆ ನಮಗದು ನಮ್ಮಿಬ್ಬರಿಗೂ ಏನು ಗೊತ್ತಿಲ್ಲ. ಅರುಣ್ ಅವರು ಸಡನ್ನಾಗಿ ಬಂದರು ಒಂದಿನ, ಎಲ್ಲೋ ನಂಬರ್ ತೊಗೊಂಡೆ, ಯಾರಿಂದನೋ ನಂಬರ್ ಸಿಕ್ತು, ತಮ್ಮ ಹತ್ರ ಮಾತಾಡಬೇಕು ಸರ್ ಅಂತ ಫೋನ್ ಮಾಡಿದರು. ಬನ್ನಿ ಅಂತ ಕರೆದೆ, ಬಂದರು. ಈ ಥರ ಚಿತ್ರ ಒಂದು ಮಾಡಬೇಕು ಅಂತಿದ್ದೀನಿ ಅಂತ ಏನೋ ಒಂದು ಹೇಳಿದ್ರು. ಏನು ಅಂತ ನಮ್ಗೆ ಅದು ಅರ್ಥನೂ ಆಗಲಿಲ್ಲ. ಅದು ಸರಿ, ನಾವು ಆಯಿತು ಮಾಡೋಣ ಅಂತಂದೆ. ಆಮೇಲೆ ಒಂದು 2-3 ಸತಿ ಫೋನ್ ಮಾಡಿದ್ರು, ಯಾಕೋ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ, ಕರ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಗೌಡ್ರಿಗೆ ಹೇಳ್ಬಿಟ್ಟು ಕರೆಸಿದ್ವಿ. ಬಂದರು. ಬಂದಾದ್ಮೇಲೆ ಈ ಥರ ಮಾಡೋಣ ಅಂತಿದ್ದೀವಿ. ನಮ್ಗೆ ಏನು ಗೊತ್ತಿಲ್ಲ, ಏನು ಬಜೆಟು ಅಂತ ಕೇಳಲಿಲ್ಲ, ಏನು ಕಥೆನೂ ಕೇಳಿಲ್ಲ. ಆಯ್ತಪ್ಪ ಮಾಡಿ ಅಂತಂದ್ವಿ. ಆಫೀಸ್ ಮಾಡಬೇಕು ಸರ್ ಅಂದರು, ಮಾಡಿ ಅಂತಂದ್ವಿ. ಈ ದುಡ್ಡು ಬೇಕು ಅಂತಂದರು, ದುಡ್ಡು ಕೊಟ್ವಿ. ಇವತ್ತುವರೆಗೂ ಆ ಒಂದು ನಂಬಿಕೆ ಮೇಲೆ ದುಡ್ಡು ಕೊಡ್ತಾನೇ ಬಂದಿದ್ದೀವಿ. ಆದರೆ ಇವತ್ತು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಎಷ್ಟು ಖರ್ಚಾಗಿದೆ ಅಂದ್ಬಿಟ್ಟು, ಏನಾಗ್ತಿದೆ, ಏನು ನಡೀತಿದೆ ಅಂತ. ಏನು ಅರುಣ್ ಹೇಳ್ತಾರೆ, ಏನು ಮಾಡ್ತಾ ಇದ್ದಾರೆ ಅದನ್ನ ನೋಡ್ತೀವಿ. ಅವ್ರೇನು ಬಂದು ಹೇಳ್ತಾರೆ, ತಲೆ ಅಲ್ಲಾಡಿಸ್ಕೊಂಡು ಹ್ಞೂ ಅಂತೀವಿ, ಅಷ್ಟೇ. ಅಷ್ಟು ಮಾತ್ರ ಗೊತ್ತು. ಆದರೆ ನಿಮ್ಮ ನಂಬರ್ ನಮಗೂ ಬೇಕು. ಖಂಡಿತ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಮಾಧ್ಯಮದವ್ರು ಕೊಟ್ಟರೆ ಎಲ್ಲ ನಂಬರ್ಗಳು ಕೊಟ್ಬಿಡ್ತಾರೆ. ಆದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಚಿತ್ರದ್ದು ಒಂದು ಬ್ಯಾಕ್ಗ್ರೌಂಡ್ ಇತ್ತು. ಯಾಕಂದರೆ ನಮ್ಮ ತಂದೆ ಶ್ರೀಕಂಠ ಶಾಸ್ತ್ರಿ ಕುಕ್ಕೆ ಅಂತ ದೊಡ್ಡ ಕಲಾವಿದರು, ಚಿತ್ರಕಲಾ ಪರಿಷತ್ ಫೌಂಡರು. ಅವರು 2 ಕನ್ನಡ ಪಿಕ್ಚರ್, ಹೊನ್ನಪ್ಪ ಭಾಗವತರ ಜೊತೆ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು. ಒಂದು ಮಹಾಕವಿ ಕಾಳಿದಾಸ, ಇನ್ನೊಂದು ಕೈವಾರ ಮಹಾತ್ಮೆ ಅಂತ. ಎರಡು ತುಂಬ ದೊಡ್ಡ ಪಿಕ್ಚರ್ಗಳು, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ತಂದೆಯವ್ರ ಪಿಕ್ಚರಲ್ಲಿ ಬಿ ಸರೋಜಾದೇವಿ ಅವರು ಇಂಟ್ರೊಡ್ಯೂಸ್ ಆದರು ಫಸ್ಟು. ಅದು ನಮ್ಮ ತಂದೆ ಕಡೆಯಿಂದನೇ ಆದರು. ಸೊ ಅವರು ಇವತ್ತು ಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ. ಇದಾದಮೇಲೆ ನನಗೆ ಯಾವುದೋ ಒಂದು ಪಾತ್ರ ಸಿಕ್ತು, ನಾನು ಒಂದು ಪಾತ್ರ ಮಾಡಿದೆ. ಅಂದರೆ ಇವರೆಲ್ಲ ಚಿತ್ರರಂಗಕ್ಕೆ ಬರೋಕ್ಕೆ ಮುಂಚೆನೇ ಮಾಡಿದೆ ನಾನು. ನನ್ನ ಜೊತೆ ಅಶೋಕು, ಮಂಜುಳಾ, ಆಮೇಲೆ ಪ್ರಮೀಳಾ ಜೋಶಾಯಿ, ಇವ್ರ ಜೊತೆ ನಾನು ಒಂದು ಪಿಕ್ಚರ್ ಮಾಡಿದ್ದೀನಿ. ಅದ್ರದ್ದು ಒಂದು ಸ್ವಲ್ಪ ಅನುಭವ ಇತ್ತು. ಕಾಲೇಜಲ್ಲಿ ನಾನು ಎಲ್ಲ ನಾಟಕಗಳು ಮಾಡ್ತಾಯಿದ್ದೆ. ಸೊ ಹೀಗಾಗಿ ಏನೋ ಬಂತು. ಇವತ್ತು ಅವರು ಶೂಟಿಂಗ್ ಶುರು ಮಾಡೋ ತನಕ ನನಗೆ ಗೌಡ್ರಿಗೆ ಕತೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಶೂಟಿಂಗ್ ಶುರು ಮಾಡ್ಬೇಕಾದ್ರೆ ಅರುಣಿಗೆ ಕೇಳಿದೆ, ಅರುಣ್ ಅದೇ ಸ್ವಲ್ಪ ಕತೆ ಹೇಳಿ ಅಂತ. ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಸೋಮಣ್ಣನ ಕರ್ಕೊಂಡು ಬಂದರು. ಬಂದು ಕೂತ್ಕೊಂಡು ಎಲ್ಲ ಕಥೆನ ವಿವರವಾಗಿ ಹೇಳಿದ್ರು. ಆವಾಗ ನಮ್ಗೆ ಅರ್ಥ ಆಯಿತು, ಆಯ್ತಪ್ಪ ಮಾಡಿ ಮುಂದುವರಿಸಿ ಅಂತ ಹೇಳಿ ಅಲ್ಲಿಂದ ಇವತ್ತುವರೆಗೂ ನಮ್ಮ ಟ್ರೈಲರ್ ಇದು. ಇವತ್ತು ಇವ್ರ ಟ್ರೈಲರ್ ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಟ್ರೈಲರ್ ನೋಡಿದ್ದೀರಾ, ಕತೆ ಒಪ್ಕೊಂಡಿದ್ದೀರಾ. ಎಲ್ಲರ ಸಹಕಾರ ಬೇಕು. ಎಲ್ಲರೂ ಸ್ವಲ್ಪ ಕೋಆಪ್ರೇಷನ್ ಕೊಟ್ಟು ಚಿತ್ರ ಯಶಸ್ವಿ ಆಗೋಕ್ಕೆ ಅರುಣ್ ಅವ್ರಿಗೂ ಧನ್ಯವಾದಗಳು. ಮತ್ತು ನಮ್ಮ ಅರವಿಂದ್ ಅವ್ರಿಗೂ, ಪ್ರಶಾಂತ್ ಸಂಬರ್ಗಿ ಅವ್ರು ಹೇಳಿದ್ರು ದುಡ್ಡು ನೀರು ಹೋದಂಗೆ ಕೊಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ ಅಂತ. ಅದೇನೋ ಸತ್ಯ, ಕೊಡ್ತಾ ಇದ್ದೀವಿ. ನೀರು ಹೋದಂಗೆ ಕೊಡ್ತಿಲ್ಲ, ಆದರೆ ಏನು ಎತ್ತ ಕೇಳಿದ್ರೆ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಈಗಾಗಲೇ ಎಲ್ಲ ನಮ್ಮ ಪಾರ್ಟ್ನರ್ ಎಲ್ಲ ಮಾತಾಡಿದ್ದಾರೆ.
ಅದು ನಾನು ಹೆಚ್ಚಿಗೆ ಏನು ಮಾತಾಡೋಂಥದ್ದೇನಿಲ್ಲ. ಆದರೆ ಈ ಸಿನಿಮಾ ನಾವು ಭಾಳ ಇಷ್ಟಪಟ್ಟು ಅರುಣ್ ಮುಕ್ತ ಅವ್ರಿಗೆ ಹೇಳಿ ಭಾಳ ಚೆನ್ನಾಗಿ ಮಾಡ್ಯಪ್ಪ, ಏನು ತೊಂದರೆ ಹಾಳು ಮಾಡಬೇಡಿ, ಚೆನ್ನಾಗಿ ಜನ ನೋಡುವಂಥದ್ದು, ನಾಳೆ ಜನರಿಂದ ನಮ್ಗೆ ಕೆಟ್ಟ ಒಂದು ಅಭಿಪ್ರಾಯ ಬರಬಾರದು ಅಂತ ಹೇಳಿ ನಾವು ಯಾವಾಗಲೂ ಶ್ರಮ ವಹಿಸ್ಕೊಂಡು ಮಾಡಿದ್ದೀವಿ. ಅದರಿಂದ ತಾವೆಲ್ಲರೂ ಇದಕ್ಕೆ ಸಹಜವಾದ ಒಂದು ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲುವಂತೆ ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ನಾನು ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಪ್ರಮೀಳಾ ಜಯೇಶನ ಮದುವೆ ಆಗೋ ಸೀನು ಅಲ್ಲ, ಇದರಲ್ಲಿ ಸರ್ ಇದರಲ್ಲಿ ಮಾಡಿದ್ದೀವಿ, ಆ್ಯಕ್ಟ್ ಮಾಡಿದ್ದೀವಿ. ಪಾರ್ಟಿ ಸಾಂಗಲ್ಲಿ ಸ್ವಲ್ಪ ಕುಡ್ಕೊಂಡು ಓಡಾಡೋದು, ಡ್ಯಾನ್ಸ್ ಮಾಡೋ ಒಂದು ಪಾತ್ರ ಮಾಡಿದ್ದೀವಿ. ಭಾಳ ಸಣ್ಣ ಪಾತ್ರ. ಕ್ಯಾಮಿಯೋ ಅರವಿಂದ್ ಸರ್, ಅರುಣ ಬುದ್ಧು ಅಂತ ಬಾಟ್ಲು ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಬಿಟ್ಟು. ಅರವಿಂದ್ ಸರ್, ನೀವು ನಂಬರ್ ಇಸ್ಕೊಂಡ್ರು ಪ್ರೊಡ್ಯೂಸರ್ನ ಸಿಕ್ಕಾಬಿಟ್ಟು ಎಜುಕೇಟ್ ಮಾಡ್ಬಿಟ್ಟಿದ್ದೀನಿ. ಅದೇ ಪ್ರಾಬ್ಲಮ್ಮು. ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರಿಗೇನು ಗೊತ್ತಿರಲ್ಲ, ಇಲ್ಲ, ಎರಡನೇ ಸಿನಿಮಾ ಮಾಡ್ಬೇಕಾದ್ರೆ ಬುದ್ಧಿವಂತರಾಗ್ಬಿಡ್ತಾರೆ. ಇಲ್ಲ, ಫಸ್ಟ್ ಸಿನಿಮಾ ಅಂದ್ರೆ ಡೇ ಒನ್ ಫಸ್ಟ್ ವೋಚರಿಂದ ಎಜುಕೇಟ್ ಮಾಡಿದ್ದೀನಿ ಅವ್ರನ್ನ. ವೆರಿ ಗುಡ್. ಫಸ್ಟ್ ವೋಚರಿಂದ. ಬಟ್ ಎಜುಕೇಟ್ ಮಾಡಿದ್ರು ಕೂಡ ಪ್ರಾಡಕ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಅವರು ಡೈಜೆಸ್ಟ್ ಮಾಡ್ಕೋತಾರೆ, ನೋ ಪ್ರಾಬ್ಲಮ್. ಒಳ್ಳೆ ಮನಸ್ಸಿಂದ ಯಾವ ಕೆಲಸ ಮಾಡಿದ್ರು ಅದು ಚೆನ್ನಾಗಾಗತ್ತೆ ಅಂತ ನಮಗೊಂದು ಭರವಸೆ ಇದೆ. ಅದೇ ಥರ ಇವತ್ತು ನಾವು 3-4 ಬಿಸ್ನೆಸ್ ಮಾಡ್ತಿದ್ದೀವಿ, ಎಲ್ಲದರಲ್ಲೂ ಚೆನ್ನಾಗಿ ನಡೀತಾ ಇದೆ ದೇವ್ರ ದಯದಿಂದ. ಅದೇ ಮನಸ್ಸು ಒಳ್ಳೇದಿರ್ಬೇಕಷ್ಟೇ. ಕರೆಕ್ಟ್ ಸರ್, ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಟ್ರೈಲರ್ ಮಾಡೋದಕ್ಕೆ ತುಂಬ ಹುಡುಕ್ತಾ ಇದ್ದೆ. ನಮ್ಮ ಇಲ್ಲಿ ಎಡಿಟ್ರು ಟ್ರೈಲರ್ ಮಾಡಿಕೊಟ್ಟಿಲ್ಲ ನನಗೆ. ಇಲ್ಲೇ ಉಗಿರಿ ಪರವಾಗಿಲ್ಲ, ಸಿಕ್ಕಾಪಟ್ಟೆ 2 ತಿಂಗಳು ನನಗೆ ಸತಾಯಿಸಿದ್ರು. ಅವಾಗ ನಾನು ಟ್ರೈಲರ್ ಯಾರೂ ಮಾಡಿರಬಾರ್ದು, ಯಾರು ಸಿನಿಮಾನೂ ಎಡಿಟ್ ಮಾಡಿರಬಾರ್ದು, ಎಡಿಟಿಂಗೇ ಗೊತ್ತಿರಬಾರ್ದು ಅಂತ ಒಬ್ಬರು ಹುಡುಕಿದೆ. ಅವ್ರು ಯಾರೂ ಅಲ್ಲ, ಇವರು ಯಾವ ಸಿನಿಮಾನೂ ಮಾಡಿಲ್ಲ, ಏನೂ ಎಡಿಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈಲರ್ ಎಡಿಟ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಟ್ರೈಲರ್ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಮೇಜರ್ ಅವ್ರ ಕಾರಣ. ಸೊ ನನಗೆ ಹಗಲು ರಾತ್ರಿ ವರ್ಕ್ ಮಾಡಿದ್ದಾರೆ, ಹಂಗಾಗಿ ನನ್ನ ಟೀಮ್ ಪರವಾಗಿ. ಬೇಸಿಕಲಿ ಅವರು ಕೊರಿಯೋಗ್ರಾಫರ್ ಆ್ಯಕ್ಚುಲಿ. ಸೊ ಎಡಿಟ್ ಮಾಡಿಕೊಡೋದಕ್ಕೆ ಥ್ಯಾಂಕ್ಸ್ ಮಂಜು ಸರ್. ಒಂದು ನಿಮಿಷ, ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ. ಇಲ್ಲಿಗೆ ಬಂದಿರುವಂತಹ ಎಲ್ಲ ಹಿರಿಯರಿಗೂ, ಪತ್ರಿಕಾ ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ನಾನು ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡಿ ಸರ್. ಸರ್, ಈಗಷ್ಟೇ ಎಲ್ಲರೂ ಟ್ರೈಲರ್ ನೋಡಿದ್ರಿ. ಸೊ ಒಂದು ಯೂತ್ಫುಲ್ ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಂದು ಮ್ಯೂಸಿಕ್ ಪ್ಯಾಟರ್ನ್ ಅಂತ ಮಾಡ್ತಾರೆ. ಬಟ್ ಇದರಲ್ಲಿ ಒಂದು ಮ್ಯೂಸಿಕ್ ಪ್ಯಾಟರ್ನೇ ಒಂದು ಡಿಫ್ರೆಂಟ್ ಅಪ್ರೋಚ್ ಕೊಟ್ಟಿದ್ದೀವಿ, ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇದೇ ಥರ ಒಂದು ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ನ ನೀವು ಥ್ರೂ ಔಟ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ಬೋದು, ಕಾಣ್ಬೋದು ಅಂತ ಹೇಳ್ತಾ ಇಲ್ಲ, ಫಸ್ಟ್ 2 ಮಾತು ಬೈದ್ಬಿಡಿ, ಸಮಾಧಾನ ಆಗುತ್ತೆ. ಸೊ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಈ ಟೀಮ್ ಮೇಲೆ ಹಾಗೂ ಈ ಸಿನಿಮಾ ಮೇಲೆ ಇರಲಿ ಅಂತ ಎಲ್ರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಂಜು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಡ್ಯಾನ್ಸ್ ಮಾಸ್ಟ್ರು. ಕಾಮನ್ ಇದರಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ಟ್ರೈಲರ್ ನಮ್ಮ ಪವನ್ ಅವರು ಟೈಮ್ ಇಲ್ಲ, ಅವ್ರು ಬ್ಯುಸಿ ಇದ್ದರು. ಸೊ ಹಂಗಾಗಿ ಅವ್ರ ಗೈಡೆನ್ಸಲ್ಲಿ ಅವ್ರ ಹತ್ರ ಹೇಳಿಸ್ಕೊಂಡು ನಾನು ಸ್ವಲ್ಪ ನನಗೇನೋ ಟೂಲ್ಸ್ ಗೊತ್ತು, ಆ ಟೂಲ್ ಇಟ್ಕೊಂಡು ಎಡಿಟ್ ಮಾಡಿದ್ದೀನಿ. ಸೊ ಟೋಟಲ್ ಕಂಟೆಂಟ್ ಕೊಟ್ಟಿದ್ದು ಅರುಣ್ ಅವರು. ಸೊ ಆ ಕಂಟೆಂಟ್ ಕೊಟ್ಟ ಮೇಲೆ ಈಸಿ ಕೆಲಸ ಮಾಡೋದು. ಕಂಟೆಂಟ್ ಮೊದಲೇ ಗೊತ್ತಿತ್ತು ಅಂದರೆ ಅದ್ರ ಮೇಲೆ ಕೆಲಸ ಮಾಡೋದು ತುಂಬ ಈಸಿ. ಸೊ ಆ ಈಸಿ ಕೆಲಸ ಮಾತ್ರ ನಾನು ಮಾಡಿದ್ನಷ್ಟೇ. ಅದನ್ನು ಬಿಟ್ಟು ಇನ್ನೆಲ್ಲ ಟ್ರೈಲರ್ ಮಾತಾಡ್ತಿದೆ, ಅದನ್ನು ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರೆಲ್ಲ ಹಂಚಿ, ಹಾರೈಸಿ. ಥ್ಯಾಂಕ್ ಯು ಸರ್. ನಾನು 2 ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ನೀರು ಹರಿದಂಗೆ ದುಡ್ಡು ಖರ್ಚಾಗ್ತಾ ಇತ್ತು ಅಂತ. ಖಂಡಿತ ಹೌದು. ಆದರೆ ನಾನು ಮತ್ತು ನಮ್ಮ ಡೈರೆಕ್ಟ್ರು ಈ ಕಡೆ ಒಂದು ಗೋಡೆ, ಈ ಕಡೆ ಒಂದು ಗೋಡೆ ಥರ ಇದ್ವಿ. ಯಾವುದೇ ಜನ್ರೇಟ್ರು ಬಂದು ಒಳಗಡೆಯಿಂದ ನೀರು ಕದಿಯೋದಕ್ಕೆ ಬಿಟ್ಟಿಲ್ಲ. ಫಸ್ಟ್ ಥಿಂಗ್, ಎಲ್ಲ ಕರೆಕ್ಟಾಗಿ ಸಿನಿಮಾಗೆ. ನೀವು ನೀರು ಗೋಡೆ ಅಲ್ಲ, ನೀವು ದೊಡ್ಡ ಫಿಲ್ಟರ್ಗಳು. ನೀವು ಯಾವುದೇ ಕಾರಣಕ್ಕೂ ನೀರು ಪೋಲ್ ಆಗದೆ ಇರೋ ಥರ, ದುಡ್ಡು ಪೋಲ್ ಆಗದೆ ಇರೋ ಥರ ನೋಡ್ಕೊಂಡಿದ್ದೀವಿ. ಆ ಒಂದು ಸಮಾಧಾನ ನಮಗಿದೆ ಆ್ಯಕ್ಚುಲಾಗಿ. ಅದು ಮುಂದಿನ ದಿನಗಳು ಅವರು ಹೇಳ್ತಾರೆ ನೆಕ್ಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ಅನ್ಕೊತೀನಿ. ಅಂದರೆ ಫೈನಲ್ ಬಡ್ಜೆಟ್ ಎಲ್ಲ ಕಂಪ್ಲೀಟ್ ಆದಾಗ ಓಕೆ ಅಪ್ಪ, ನನಗೆ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅವ್ರ ಬಾಯಲ್ಲೂ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಎರಡನೇದು, ಸರ್ ಕೇಳಿದ್ರು ಸೆನ್ಸರ್ ಯಾಕೆ UA ಬಂತು ಅಂತ ಅಂದ್ಬಿಟ್ಟು ಅರವಿಂದ್ ಸರ್ ಒಂದು ಆನ್ಸರ್ ಕೊಟ್ಟರು. ಆ್ಯಕ್ಚುಲಿ ಸರ್, ಇಲ್ಲಿ ಸೆನ್ಸರ್ ವಿಷಯದಲ್ಲಿ ತುಂಬ ಇದೆ ಸರ್. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮಾಡಬೇಕು ಸರ್, ಅದೊಂದು ಫೈಟ್ ಮಾಡಬೇಕು. ಏನು ಅಂದರೆ ಲಾಸ್ಟ್ ಪ್ರೀವಿಯಸ್ ಸಿನಿಮಾ ನಂದರಲ್ಲಿ ಇಂಡಿಯಾ ಮ್ಯಾಪ್ ಒಂದಿತ್ತು. ತಮಿಳ್ನಾಡಲ್ಲಿ ಎರಡು ಲ್ಯಾಂಗ್ವೇಜಲ್ಲೂ ನಮ್ಮದು ಸಿನಿಮಾ ಆಗಿತ್ತು. ಅಂದರೆ ಸ್ಟ್ರೈಟ್ ಕನ್ನಡ ಆ್ಯಸ್ ವೆಲ್ ಆಸ್ ತಮಿಳು.
ತಮಿಳ್ನಾಡಿನಲ್ಲಿ ಒಂದು ವಿಷಯ ಕಂಡುಹಿಡಿತಾರೆ ಸರ್ ಅಲ್ಲಿ ಸೆನ್ಸರ್ ಆಫೀಸರು. ಏನು ಅಂತಂದರೆ ಇಂಡಿಯಾ ಮ್ಯಾಪಲ್ಲಿ ಎಲ್ಲ ಒಂದು ಕಲರ್ ಇದೆ, ಬಟ್ ಕಾಶ್ಮೀರ್ ಪೋರ್ಷನಲ್ಲಿ ಬೇರೆ ಕಲರಲ್ಲಿತ್ತು ಮ್ಯಾಪಲ್ಲಿ. ಸೊ ದಟ್ ವಾಸ್ ಅ ಎಡಿಟಿಂಗ್ ಮಿಸ್ಟೇಕ್. ಎಡಿಟ್ರು ಆ ಫೋಟೋನ ತೆಗ್ದು ಹಾಕಿದ್ದು. ತಮಿಳ್ನಾಡು ಸೆನ್ಸರ್ ಆಫೀಸರ್ ಕಣ್ಣಿಗೆ ಕಾಣಿಸಿದ್ದು ಇಲ್ಲಿ ಸೆನ್ಸರ್ ಆಫೀಸರ್ ಕಣ್ಣಿಗೆ ಕಾಣಿಸ್ಲಿಲ್ಲ. ಇಲ್ಲಿ ಅವರು ಅದನ್ನು ಹಾಗೆ ಬಿಟ್ಟಿದ್ರು. ಬಟ್ ಅಲ್ಲಿ ಅವರು ಇಂಡಿಯಾ ಮ್ಯಾಪ್ ಎಲ್ಲದಕ್ಕೂ ಒಂದೇ, ಕಲರ್ ಚೇಂಜ್ ಇದೆ, ಚೇಂಜ್ ಮಾಡ್ಕೊಳ್ಳಿ, ಒಂದೇ ಮಾಡಿ ಅಂತಂದರು. ಸೇಮ್ ಲೈಕ್ ಇಲ್ಲಿ ಸೆನ್ಸಾರ್ಗೆ ತುಂಬ ಕಷ್ಟ ಇದೆ ಸರ್. ಇಲ್ಲಿಯವರು ತುಂಬ ವಿಷಯಗಳನ್ನ ಬಿಡ್ತಾ ಇದ್ದಾರೆ, ಕೆಲವು ವಿಷಯಗಳನ್ನ ಬೇಕು ಅಂತ ಹಿಡಿತಾ ಇದ್ದಾರೆ. ಕಾರಣಗಳೇನು ಅಂತ ಗೊತ್ತಿಲ್ಲ. ಬಟ್ ಈ ವಿಷಯವಾಗಿ ಒಂದು ಶಾರ್ಟ್ ಫಿಲ್ಮ್ ಕೂಡ ಮಾಡ್ತಾ ಇದ್ದೀನಿ ನಾನು. ಏನು ಅಂತಂದರೆ ಚಾನೆಲ್ಸ್ಗಳಲ್ಲಿ ಅಥವಾ ಯೂಟ್ಯೂಬರ್ಸ್ಗಳಲ್ಲಿ ತುಂಬ ವಲ್ಗ್ಯಾರಿಟಿ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ತುಂಬ ಬರ್ತಾ ಇದೆ ಸರ್. ನಾವು ಮೊಬೈಲಲ್ಲಿ ನೋಡ್ಬೋದು. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಒಂದು 8 ವರ್ಷದ ಮಗ ಇದ್ದಾನೆ. ಅಮೆಝಾನಲ್ಲಿ ಒಂದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಏನೋ ಒಂದು ಡೈಲಾಗ್ ಬರುತ್ತೆ, ಬಂದಾಗ ಒಂದು ವರ್ಡ್ ಯೂಸ್ ಆಗುತ್ತೆ, ಇಟ್ ವಿಲ್ ಬಿ ಇನ್ ದ ಸ್ಟ್ರೈಟ್. ಒಂದು 8 ವರ್ಷದ ಮಗುಗೆ ನಾವು ಅದು ಏನು ಅಂತ ಅಂದಾಗ ನಾವು ಹೇಳ್ಬೋದು ಅದು ಬ್ಯಾಡ್ ವರ್ಡು ಯೂಸ್ ಮಾಡಬೇಡ ಅಂತ ಅಂದ್ಬಿಟ್ಟು. ಬಟ್ ಅದನ್ನು ಮ್ಯೂಟ್ ಮಾಡಿಕೊಟ್ಟಾಗ ಅಪ್ಪ ಅಮ್ಮನ ಬಾಯಲ್ಲಿ ಆ ವರ್ಡನ್ನ ಯೂಸ್ ಮಾಡೋ ಥರ ಮಾಡ್ತಾ ಇದ್ದಾರೆ ಇಲ್ಲಿ ಸೆನ್ಸರ್. ಇಲ್ಲಿದ್ದು ಮಾತ್ರನೇ ಇದು ಪ್ರಾಬ್ಲಮ್ ಇರೋದು ಸರ್. ನಾವೆಲ್ಲ ಈ ವಿಷಯವಾಗಿ ಒಂದು ದಿವಸ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ವಿಚಾರ ಒಂದು ಸಣ್ಣ ಕ್ಲಾರಿಫಿಕೇಶನ್ ನಾನು ಕೊಟ್ಬಿಡ್ತೀನಿ. ನಾನು 4 ವರ್ಷ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದೆ. ನಮಗೆ ಸಿನಿಮಾ ಮತ್ತು ಅಡ್ವರ್ಟೈಸ್ಮೆಂಟು, ಟ್ರೈಲರು, ಟೀಸರು ಇಷ್ಟಕ್ಕೆ ಮಾತ್ರ ನಮಗೆ ಸೆನ್ಸಾರ್ ಬೋರ್ಡಲ್ಲಿ ಇಲ್ಲಿ ಸೆನ್ಸಾರ್ ಮಾಡೋಕ್ಕೆ ಅಥವಾ ಸರ್ಟಿಫಿಕೇಟ್ ಕೊಡೋಕ್ಕೆ ಪರ್ಮಿಷನ್ ಇರೋದು. ಡಿಜಿಟಲ್ ಮೀಡಿಯಾದಲ್ಲಿ ಏನು ಬರುತ್ತೆ, ನಾನು ಬರೀ ಡಿಜಿಟಲ್ ಹೇಳಿಲ್ಲ ಸರ್. ಅಮೆಝಾನಲ್ಲಿ ಒಂದು ಮೂವಿ ನೋಡಿದೆ, ಅದು ಬರಲ್ಲ. ಅಮೆಝಾನ್, ನೆಟ್ಫ್ಲಿಕ್ಸ್ ಎಲ್ಲ ಡಿಜಿಟಲ್. ಸೊ ಇಟ್ ವಿಲ್ ನಾಟ್ ಕಮ್ ಅಂಡರ್ ದಿಸ್ ಪರ್ವ್ಯೂ. ಅದಕ್ಕೋಸ್ಕರನೇ ಈ ಸಲ ಸೆಂಟ್ರಲ್ ಗೌರ್ಮೆಂಟು ತೀರ್ಮಾನ ಮಾಡಿದೆ, ದೇ ವಾಂಟ್ ಟು ಬ್ರಿಂಗ್ ಆಲ್ ಡಿಜಿಟಲ್ ಮೀಡಿಯಾ ಆಲ್ಸೋ ಅಂಡರ್ ಸೆನ್ಸಾರ್. ಸೊ ಅಲ್ಲಿ ತನಕ ಒಂಚೂರು ನೀವು ಹೋಲ್ಡ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಟಿ ವಿ, ಮೊಬೈಲು ಯಾವುದು ಕೊಡಬೇಡಿ. ಆ್ಯಕ್ಚುಲಾಗಿ ಒಂದು ಸೆನ್ಸಾರ್ ವಿಚಾರದ್ದು ಒಂದು ಗಮನಕ್ಕೆ ತರ್ತೀನಿ. ಭಾಳ ಹಿಂದೆ ನಡೆದಿದ್ದ ವಿಚಾರ. ಮಾಸ್ ಲೀಡರು ಶಿವಣ್ಣನ ಸಿನಿಮಾ, ಅವ್ರದ್ದೊಂದು ಸಿನಿಮಾದಲ್ಲಿ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗು ಅಲ್ಲೊಂದು ಫೈಟ್ ಸೀನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೊಂದು ಸೀನಲ್ಲಿ ಪಾಕಿಸ್ತಾನ ಫ್ಲ್ಯಾಗು ಕಾಣುತ್ತೆ, ಇಂಡಿಯನ್ ಫ್ಲ್ಯಾಗು ಕಾಣುತ್ತೆ. ಪಾಕಿಸ್ತಾನ್ ಫ್ಲ್ಯಾಗು ಫುಲ್ ಕಾಣುತ್ತೆ, ಇಂಡಿಯನ್ ಫ್ಲ್ಯಾಗು ಬ್ಲರ್ ಮಾಡಿದ್ದಾರೆ, ಮಾಸ್ಕ್ ಮಾಡಿದ್ದಾರೆ. ನಾನು ಕೇಳಿದೆ ಸೆನ್ಸಾರ್ ಆಫೀಸರ್ನ, ಏನಕ್ಕೆ ಮಾಡಿದ್ದೀರಾ ಅಂತ. ಅವಾಗ ಅವ್ರು ಹೇಳಿದರು, ನೋ, ಇಂಡಿಯನ್ ಫ್ಲ್ಯಾಗ್ನ ನೀವು ಹಾಗೆಲ್ಲ ತೋರ್ಸೋಕ್ಕಾಗಲ್ಲ ರೀ ಎಲ್ಲಿ ಬೇಕಾದ್ರೂ. ನೋ, ದೇ ಡು ನಾಟ್ ಹ್ಯಾವ್ ಐಡಿಯಾ ಇಟ್ ಆಲ್. ಸೆನ್ಸಾರ್ ಆಫೀಸರ್ಗೆ ಗೊತ್ತಿಲ್ಲ ಅದು ವಿಚಾರ. ನಾನು ಅವ್ರ ಜೊತೆ ತುಂಬ ಜಗಳ ಆಡಿದ್ದೀನಿ. ಇಂಡಿಯನ್ ನ್ಯಾಷನಲ್ ಸಿನಿಮಾ ಇಟ್ ಸೆಲ್ಫ್ ಈಸ್ ಫಿಕ್ಟಿಷಿಯಸ್. ನಾವು ಫಸ್ಟೇ ಡಿಸ್ಕ್ಲೈಮರ್ ಹಾಕಿರ್ತೀವಿ, ಇದು ಯಾರಿಗೂ ಸಂಬಂಧಿಸಿದ್ದಲ್ಲ ಹಾಗೆ ಹೀಗೆ ಅಂತ. ಹಾಗಂತ ಪೊಲೀಸ್ನ ನಾವು ತೋರಿಸಲ್ವ ಸಿನಿಮಾದಲ್ಲಿ? ಪೊಲೀಸ್ನವರೆಲ್ಲ ಗಲಾಟೆ ಮಾಡ್ಬಿಟ್ಟು, ಸರ್ಕಾರ ಗಲಾಟೆ ಮಾಡಿದ್ರೆ ನಾವು ಪೊಲೀಸ್ನವ್ರು ತೋರ್ಸೋಕ್ಕೆ ಆಗಲ್ಲ. ಯೂನಿಫಾರ್ಮೇ ಬದಲಾಯಿಸ್ಬೇಕಾಗತ್ತೆ ನಾವು ಅಲ್ವಾ? ಪೊಲೀಸ್ ಹಾಕಿ ಬಟ್ಟೆ ತೆಗೆದುಬಿಟ್ಟು ಬೇರೆ ಇನ್ಯಾವ್ದಾರು ಬಟ್ಟೆ ಹಾಕಿ ಇವ್ರನ್ನ ಪೊಲೀಸ್ ಅಂತ ನಾವು ತೋರಿಸ್ಬೇಕಾಗತ್ತೆ. ಆಲ್ಮೋಸ್ಟ್ ಸಿನಿಮಾದಲ್ಲಿ ಸೆನ್ಸಾರ್ನಲ್ಲಿ ನಾನು ಇದನ್ನು ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ, ಸೆನ್ಸಾರ್ನಲ್ಲಿ ಕೂತ್ಕೊಳ್ಳೋರಿಗೆ ಅಟ್ಲೀಸ್ಟು ಒಂದು ಸಿನಿಮಾ ಮೇಕಿಂಗ್ ಬಗ್ಗೆ, ಸಿನಿಮಾ ಮಾಡುವ ಕಷ್ಟದ ಬಗ್ಗೆ ಗೊತ್ತಿದ್ರೆ ಯಾರು ಅಲ್ಲೇನು ತಕರಾರು ಮಾಡೋದಿಲ್ಲ ಅಂತ ಅಷ್ಟೇ. ನನ್ನ ಪಾಯಿಂಟ್ ಏನಿತ್ತು ಅಂದ್ರೆ, ನಮ್ಮ ಸಿನಿಮಾ ಆಕ್ಚುಲಿ ಎಲ್ಲರೂ ನೋಡಬೇಕು. ನೋಡಿದ್ರೇನೆ ಇದರಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದು. ಅಂದರೆ ಮಕ್ಕಳು ನೋಡಿದ್ರೇನೆ ಸರ್ ಅವ್ರ ಮುಂದೆ ಅವ್ರ ಡಿಜಿಟಲ್ ಲೈಫ್ ಯಾವ ಥರ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಅನ್ನೋದು. ಇವಾಗ UA ಬಂದಿರೋದ್ರಿಂದ ಅಂದರೆ ಮಕ್ಳನ್ನ ಬಿಡಲ್ಲ. ಈ ಸಿನಿಮಾ ಮಕ್ಕಳು ನೋಡಬೇಕು ಅನ್ನೋದು ಇಂಟೆನ್ಷನಲ್ಲಿ ಹೇಳಕ್ ಹೋಗಿ. ಮಕ್ಕಳು ಅಂದರೆ 18 ವರ್ಷದ ಮೇಲಲ್ವಾ? 18 ವರ್ಷದ ಒಳಗಡೆ ಕಂಟೆಂಟ್ ಇಲ್ಲ. ಎನಿವೇ, ಥ್ಯಾಂಕ್ ಯು ಒನ್ಸ್ ಅಗೈನ್. ಥ್ಯಾಂಕ್ ಯು ಶ್ರೀಕಾಂತ್, ಎಲ್ಲರಿಗೂ.